ಈ ತಪ್ಪು ಯಾವತ್ತೂ ಮಾಡಬೇಡಿ, ಇಲ್ಲ ಅಂದ್ರೆ ತುಂಬಾ ಪಶ್ಚಾತ್ತಾಪ ಪಡ್ತೀರಾ. ಏಕೆಂದ್ರೆ ನಿಮ್ಮದೇ ಸಾಕು ನಾಯಿ ಇಲ್ಲ ಬೀದಿ ನಾಯಿ ನಿಮ್ಮ ಪ್ರಾಣ ಸಹ ತಗೊಳ್ಬಹುದು. 3 ತಿಂಗಳ ಮುಂಚೆ ಉತ್ತರ ಪ್ರದೇಶದಲ್ಲಿ ಇರುವ ಬ್ರಿಜೇಶ್ ಸೋಲಂಕಿ ಹೆಸರಿನ ಈ ವ್ಯಕ್ತಿ ಕಬಡ್ಡಿಯ ಸ್ಟೇಟ್ ಪ್ಲೇಯರ್ ಆಗಿದ್ರು. ಟ್ರೈನ್ನಲ್ಲಿ ಬರುವಾಗ ಒಂದು ನಾಯಿ ಮರಿಯನ್ನ ಇವರು ರಕ್ಷಣೆ ಮಾಡ್ತಾರೆ. ಆಗ ಆ ನಾಯಿ ಮರಿ ಇವರ ಬೆರಳಿಗೆ ಕಚ್ಚಿ ಗಾಯ ಮಾಡುತ್ತೆ. ಗಾಯ ಚಿಕ್ಕದಾಗಿತ್ತು, ಅದಕ್ಕೆ ಬ್ರಿಜೇಶ್ ಇದನ್ನ ಇಗ್ನೋರ್ ಮಾಡಿದ್ರು. ಆದರೆ ಕೆಲವು ದಿನಗಳ ನಂತರ ಇವರಿಗೆ ಅಚಾನಕ್ ಆಗಿ ಹುಷಾರು ಇರೋದಿಲ್ಲ. ಇವರಿಗೆ ನೀರಿನಿಂದ ಭಯ ಆಗಲು ಪ್ರಾರಂಭ ಆಗುತ್ತೆ. ಆಸ್ಪತ್ರೆಯಲ್ಲಿ ಗೊತ್ತಾಗುತ್ತೆ ಇವರಿಗೆ ರೇಬಿಸ್ ವೈರಸ್ ಅಂಟಿಕೊಂಡಿದೆ ಅನ್ನೋದು. ಮತ್ತೆ 28 ಜೂನ್ ನಲ್ಲಿ ಇವರು ಸತ್ತು ಹೋಗ್ತಾರೆ. ಅದಕ್ಕೆ ಒಂದು ಮಾತು ನೆನಪಿರಲಿ, ರೇಬಿಸ್ ವೈರಸ್ ಕೇವಲ ನಾಯಿಯಿಂದ ಹರಡೋದಿಲ್ಲ, ಬದಲಾಗಿ ಬೆಕ್ಕು ಮತ್ತೆ ಬೇರೆ ಪ್ರಾಣಿಗಳಿಂದಲೂ ಹರಡಬಹುದು. ಒಂದ್ ವೇಳೆ ಅದು ಇನ್ಫೆಕ್ಟೆಡ್ ಆಗಿದ್ರೆ ಇದು ಇವುಗಳ ಸಲೈವದಲ್ಲಿ ಇರುತ್ತೆ. ಇದು ಕೇವಲ ಕಚ್ಚೋದ್ರಿಂದ ಅಲ್ಲ, ಬದಲಾಗಿ ಗಾಯದ ಮೇಲೆ ನೆಕ್ಕುವುದರಿಂದ ಹರಡುತ್ತೆ. ಅಷ್ಟೇ ಅಲ್ಲ, ಹಲ್ಲಿನಿಂದ ಚಿಕ್ಕ ಗಾಯ ಆದ್ರೂ ಹರಡುತ್ತೆ. ಅದಕ್ಕೆ ಯಾವುದೇ ಒಂದು ಪ್ರಾಣಿ ಕಚ್ಚಿದ್ರೆ ತಕ್ಷಣ ರೇಬಿಸ್ ಇಂಜೆಕ್ಷನ್ ತಗೊಳ್ಳಿ, ಏಕೆಂದ್ರೆ ನಂತರ ಇದಕ್ಕೆ ಯಾವುದೇ ಚಿಕಿತ್ಸೆ ಇಲ್ವೇ ಇಲ್ಲ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.